ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಪ್ರಜಾಪ್ರಭುತ್ವದ ಕುರಿತಾಗಿ ಈ ದೇಶವನ್ನ ಆಳುವ ವ್ಯಕ್ತಿಗಳಿಗೆ ಎಷ್ಟು ಗೌರವ ಇರುತ್ತೆ, ಈ ದೇಶದ ಜನರ ಅಭಿಪ್ರಾಯಗಳಿಗೆ ಎಷ್ಟು ಮರ್ಯಾದೆ ಇರುತ್ತೆ, ಬೆಲೆ ಇರುತ್ತೆ, ಅಥವಾ ಈ ದೇಶದ ಪ್ರಜೆಗಳೇ ಈ ದೇಶದ ರಾಜರು ಅನ್ನೋದ್ರ ಬಗ್ಗೆ ಎಷ್ಟು ನಂಬಿಕೆ ಇರುತ್ತೆ ಅನ್ನೋದಕ್ಕೆ ಆ ಆಡಳಿತ ನಡೆಸುವ ವ್ಯಕ್ತಿಗಳು ನಡೆದುಕೊಳ್ಳುವ ರೀತಿ ಇರುತ್ತಲ್ಲ. ಪ್ರಜೆಗಳು ಪ್ರಶ್ನೆ ಕೇಳಿದಾಗ, ಪ್ರಜೆಗಳು ಪ್ರತಿಭಟನೆ ಮಾಡಿದಾಗ, ಪ್ರಜೆಗಳು ಹೋರಾಟಕ್ಕಿಳಿದಾಗ, ಚಳುವಳಿಗಿಳಿದಾಗ, ಅದರಲ್ಲೂ ವಿಶೇಷವಾಗಿ ಉಪವಾಸ ಸತ್ಯಾಗ್ರಹದಂತಹ ಜೀವಕ್ಕೆ ಕುತ್ತು ಬರಬಹುದಾದಂತಹ ಅಮರಣಾಂತರ ಉಪವಾಸಕ್ಕೆ ಇಳಿದಾಗ ತೋರಿಸುವಂತಹ ಪ್ರತಿಕ್ರಿಯೆ ಇರುತ್ತಲ್ಲ, ಅದರಲ್ಲೂ ಗೊತ್ತಾಗುತ್ತೆ ಆ ಆಡಳಿತ ನಡೆಸುವವರ ಮನಸ್ಥಿತಿ, ಅವರ ಮಾನವೀಯತೆಯ ಲೆವೆಲು ಎಲ್ಲವೂ ಸಹ ಗೊತ್ತಾಗುತ್ತೆ. ಸೊ ಅದಕ್ಕೆ ಸ್ಪಷ್ಟ ಉದಾಹರಣೆ ಈಗ ಸೋನಂ ವಾಂಗ್ಚುಕ್ ಅವರು ಅಮರಣಾಂತ ಉಪವಾಸದ 20 ದಿನವನ್ನ ಪೂರೈಸಿ 21ನೇ ದಿನಕ್ಕೆ ಹೋಗ್ತಿದ್ದಾರೆ. ಬಟ್ ಮೋದಿ ಸರ್ಕಾರಕ್ಕೆ, ನರೇಂದ್ರ ಮೋದಿ ಸರ್ಕಾರಕ್ಕೆ ಎಳ್ಳಷ್ಟು ಮಾನವೀಯತೆ ಇಲ್ಲ. ಸತ್ತರೆ ಸಾಯ್ಲಿ, ಅದನ್ನ ಬೇಕಾದ್ರೆ ನಾವು ಲೈವ್ ನೋಡ್ತೀವಿ ಅಂತ ಅವರ ಸುತ್ತ ಕ್ಯಾಮ್ರಾಗಳನ್ನ ಅಳವಡಿಸಿ ಸ್ಪೈಯಿಂಗ್ ಮಾಡ್ತಾ ಇದ್ದಾರೆ. ಆದ್ರೆ ಇದೇ ಪರಿಸ್ಥಿತಿ ಈಗ ಸೋನಂ ವಾಂಗ್ಚುಕ್ ಇದಾರಲ್ಲ, ಉಪವಾಸ ಮಲಗಿದಾರಲ್ಲ, ಅವರ ತಂದೆ ಸೋನಂ ವಾಂಗ್ಯಾಲ್ ಅನ್ನುವಂಥವ್ರು 1984ರಲ್ಲಿಯೂ ಸಹ ಲೇಹ್ ಲಡ್ಡಾಖ್ ಅಲ್ಲಿ ಉಪವಾಸ ಸತ್ಯಾಗ್ರಹ ಮಲಗಿದ್ರು. 5ನೇ ದಿನಕ್ಕೇನೆ ಇಂದಿರಾ ಗಾಂಧಿ ದೆಹಲಿಯಿಂದ ಅಲ್ಲಿಗೆ ಓಡಿ ಹೋಗಿ ಅವರ ಜೊತೆ ಕೂತು ಮಾತಾಡಿ ಭರವಸೆ ಕೊಟ್ಟು ಅವರಿಗೆ ಜ್ಯೂಸ್ ಕುಡಿಸಿ ಉಪವಾಸ ತೊರೆಯುವಂತೆ ಮಾಡಿದ್ರು. ಸೊ ಏನಿದು ಈ ಎರಡು ಘಟನೆಗಳಲ್ಲಿರುವ ಅಂತರ, ಮತ್ತು 1984 ಏನಾಗಿತ್ತು, ಆ ಭರವಸೆಯನ್ನ ಜ್ಯೂಸ್ ಕುಡಿಸಿ ಏನು ಭರವಸೆ ಕೊಟ್ಟು ಬಂದಿದ್ರಲ್ಲ, ಆ ಭರವಸೆಯನ್ನ ಇಂದಿರಾ ಗಾಂಧಿ ಪೂರೈಸಿದ್ರ ಅನ್ನೋದು ಮುಖ್ಯ ಆಗುತ್ತೆ. ಅದನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಈಗ ಸೋನಂ ವಾಂಗ್ಚುಕ್ ಅವರು ನಡೆಸ್ತಿರುವಂತಹ ಅಮರಣಾಂತರ ಉಪವಾಸ, ಅದು ಯಾಕೆ ಅನ್ನೋದು ನಿಮಗೆ ಗೊತ್ತೇ ಇದೆ. ಆಮೇಲೆ ಸ್ವಲ್ಪ ಅದ್ರ ಬಗ್ಗೆ ಒಂದಷ್ಟು ಹೇಳ್ತೀನಿ. ಅದು 20 ದಿನ ಪೂರೈಸಿ 21ನೇ ದಿನಕ್ಕೆ ಹೋಗ್ತಾ ಇದೆ. ಆದರೆ ಇಲ್ಲಿಯವರೆಗೆ ಸರ್ಕಾರದ ಕಡೆಯಿಂದ ಒಬ್ಬನೇ ಒಬ್ಬ ಕ್ಲರ್ಕ್, ಅಟ್ಲೀಸ್ಟ್ ಕ್ಲರ್ಕ್ ಹೋಗಿ ಏನು ಸಮಸ್ಯೆ, ಉಪವಾಸ ಬಿಡಿ, ನಿಮ್ಮ ಬೇಡಿಕೆಗಳನ್ನ ನಾವು ಮುಂದಿಡಿ, ನಾವು ನೋಡ್ತೀವಿ, ಅಟ್ಲೀಸ್ಟ್ ಆ ಭರವಸೆ, ನಾವು ಒಂದು ಭರವಸೆ ಕೊಡ್ತೀವಿ, ನಾವು ನ್ಯಾಯಯುತವಾಗಿ ನಡ್ಕೊಳ್ತೀವಿ, ನೀವು ಉಪವಾಸ ತೊರೀರಿ. ನೋ. ಯಾಕೆಂದ್ರೆ 2002ರ ಗುಜರಾತ್ ನರಮೇಧವನ್ನ ಕಣ್ಣಾರೆ ಕಂಡವರಿಗೆ ಅಷ್ಟು ಮಾನವೀಯತೆ ಬರೋಕ್ ಸಾಧ್ಯನೇ ಇಲ್ಲ. ಅಷ್ಟು ದೊಡ್ಡ ಹತ್ಯಾಕಾಂಡವನ್ನ ನಾಯಿ ಮರಿಗೆ ಹೋಲಿಸಿದವರಿಗೆ ಅಷ್ಟು ಕರುಣೆ ಬರೋದಕ್ಕೆ ಸಾಧ್ಯನೇ ಇಲ್ಲ, ಮಾನವೀಯತೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅದನ್ನ ನರೇಂದ್ರ ಮೋದಿ ಸರ್ಕಾರ, ನರೇಂದ್ರ ಮೋದಿ, ಅಮಿತ್ ಶಾ, ಧರ್ಮೇಂದ್ರ ಪ್ರಧಾನ್ ಇವರೆಲ್ಲರೂ ಸಹ ದಿನ ಬೆಳಗಾದ್ರೆ ಪ್ರದರ್ಶನಕ್ಕೆ ಇಡ್ತಿದ್ದಾರೆ. ನಮ್ಮ ಯೋಗ್ಯತೆ ಇಷ್ಟೇ, ನಮ್ಮಲ್ಲಿರೋ ಮಾನವೀಯತೆ ಇಷ್ಟೇ ಅಂತ. ಆದ್ರೆ ಇದೇ ರೀತಿ ಇದೇ ವಾಂಗ್ಚುಕ್, ಸೋನಂ ವಾಂಗ್ಚುಕ್ ಅವರ ತಂದೆ ಸೋನಂ ವಾಂಗ್ಯಾಲ್ ಅನ್ನುವಂಥವ್ರು 1984ರಲ್ಲಿ ಲೇಹಲ್ಲಿ, ಲಡಾಖಿನ ಲೇಹ್ನಲ್ಲಿ ಉಪವಾಸ ಮಲಗಿದ್ರು. ಯಾಕೆ ಮಲಗಿದ್ರು? ಲಡಾಖಿನಲ್ಲಿರುವಂತಹ ಮೂಲ ನಿವಾಸಿಗಳಿಗೆ ಪರಿಶಿಷ್ಟ ಪಂಗಡದ ಸ್ಥಾನಮಾನ ಕೊಡಬೇಕು, ಎಸ್-ಟಿ ಪಟ್ಟಿಗೆ ಅವರನ್ನ ಸೇರಿಸಬೇಕು. ಅವರು ಇಂಡಿಜಿಯಸ್ ಪೀಪಲ್, ಅವರು ಆದಿವಾಸಿಗಳಿಗೆ ಸಮವಾಗಿ ಬರ್ತಾರೆ, ಅವರಿಗೆ ಆ ಒಂದು ಸೌಲಭ್ಯಗಳು ಸಿಗಬೇಕು, ಎಸ್-ಟಿಗೆ ಸಿಗುವ ಸೌಲಭ್ಯ ಸಿಗಬೇಕು, ಅವರನ್ನು ಎಸ್-ಟಿಗೆ ಸೇರಿಸಬೇಕು ಅಂತ ಸೋನಂ ವಾಂಗ್ಯಾಲ್ ಅವತ್ತು ಉಪವಾಸ ಮಲಗಿದ್ರು 1984ರ ಜನವರಿ ತಿಂಗಳಲ್ಲಿ. 1 ದಿನ ಆಯ್ತು, 2 ದಿನ ಆಯ್ತು, 3 ದಿನ ಆಯ್ತು, 4 ದಿನ ಆಯ್ತು. 5ನೇ ದಿನಕ್ಕೆ 5ನೇ ದಿನಕ್ಕೆ ಅಂದಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಸುಮಾರು 900 ಕಿಲೋಮೀಟರ್ ಪ್ರಯಾಣ ಮಾಡಿ ಅವರು ಉಪವಾಸ ಮಾಡ್ತಿದ್ದಂತಹ ಸ್ಥಳಕ್ಕೆ ಹೋದ್ರು. ಉಪವಾಸ ಮಾಡ್ತಿದ್ದ ಸ್ಥಳಕ್ಕೆ ಹೋಗಿ ಅವರಿಗೆ ಭರವಸೆ ಕೊಟ್ಟರು, ಅತಿ ಶೀಘ್ರದಲ್ಲಿ ನಿಮ್ಮ ಬೇಡಿಕೆಯ ಬಗ್ಗೆ ಪರಿಶೀಲನೆ ಮಾಡಿ ನಿಮಗೆ ಏನು ಬೇಕೋ ಅದನ್ನು ಮಾಡೋದಕ್ಕೆ ಏನು ಸಾಧ್ಯನೋ ಅಷ್ಟು ಮಾಡ್ತೀವಿ, ದಯವಿಟ್ಟು ನೀವು ಉಪವಾಸವನ್ನು ತೊರೆಯಿರಿ ಅಂತ ಹೇಳಿ ಕನ್ವಿನ್ಸ್ ಮಾಡಿ ತಮ್ಮ ಕೈಯಾರೆ ತಾವೇ ಜ್ಯೂಸ್ ಕೊಟ್ಟರು. ಜ್ಯೂಸ್ ಕೊಟ್ಟು ಸೋನಂ ವಾಂಗ್ಯಾಲ್ ಅವರು ಉಪವಾಸ ಬಿಡುವಂತೆ ಮಾಡಿದ್ರು. ಆ
1984ರ ಜನವರಿಯಲ್ಲಿ ಇಂದಿರಾ ಗಾಂಧಿ ಹೋಗಿ ಮಾತು ಕೊಟ್ಟು ಬರ್ತಾರೆ. ಅದರ ಬಗ್ಗೆ ಪರಿಶೀಲನೆ ನಡೀತಿರ್ಬೇಕಾದ್ರೆ ಕೆಲವೇ ತಿಂಗಳಲ್ಲಿ ಅದೇ ವರ್ಷ ಇಂದಿರಾ ಗಾಂಧಿಯವರ ಹತ್ಯೆ ಆಗತ್ತೆ ಅಕ್ಟೋಬರ್ ತಿಂಗಳಲ್ಲಿ. ಹಾಗಂತ ಆ ಭರವಸೆಯನ್ನ ಮುಂದೆ ಬಂದಂತಹ ಸರ್ಕಾರ ಮರೀಲಿಲ್ಲ. ರಾಜೀವ್ ಗಾಂಧಿ ಸರ್ಕಾರ ಮರೀಲಿಲ್ಲ. 1989ರಲ್ಲಿ ಇಂದಿರಾ ಗಾಂಧಿ ಅಂದು ಸೋನಂ ವಾಂಗ್ಯಾಲ್ಗೆ ಕೊಟ್ಟಿದ್ದಂತಹ ವಾಗ್ದಾನದ ಒಂದು ಅದಕ್ಕೆ ಪೂರಕವಾಗಿ ಎಸ್ಟಿ ಸ್ಥಾನಮಾನವನ್ನ ಲಡಾಖಿನ ಮೂಲ ನಿವಾಸಿಗಳಿಗೆ ಕೊಡುತ್ತೆ. ಸಂವಿಧಾನಾತ್ಮಕವಾದಂತಹ ಹಕ್ಕನ್ನ ಕೊಡುತ್ತೆ ಅವರಿಗೆ. ಇನ್ನು ಮೇಲೆ ನೀವು ಎಸ್ಟಿ ಸಮುದಾಯದ ಎಲ್ಲ ಸೌಲಭ್ಯಗಳು ನಿಮಗೆ ಸಿಗ್ತವೆ ಅಂತ. ಸೊ ಈ ರೀತಿ ಒಂದು ಸರ್ಕಾರ ತನ್ನ ದೇಶದ ಪ್ರಜೆ ಯಾರೋ ಏನೋ ಬೇಡಿಕೆಯನ್ನು ಮುಂದಿಟ್ಟು ತನ್ನ ಪ್ರಾಣವನ್ನು ಸಹ ಲೆಕ್ಕಿಸದೆ ಉಪವಾಸ ಮಲಗಿದ್ದಾಗ ಕೇವಲ 5ನೇ ದಿನಕ್ಕೇನೆ ದೇಶದ ಪ್ರಧಾನಮಂತ್ರಿನೇ ಹೋಗಿ ಜ್ಯೂಸ್ ಕುಡಿಸಿ ಭರವಸೆಯನ್ನು ಕೊಟ್ಟು ಬರ್ತಾರಲ್ಲ, ಆಗ ನಡೀತಾ ಇತ್ತದು. ಈಗ ಇಲ್ಲಿಗೆ ಬರೋಣ. ಅವರ ಮಗ ಸೋನಂ ವಾಂಗ್ಚುಕ್ 6 ತಿಂಗಳವರೆಗೆ ಪಾಪ ಅವರನ್ನ ದೇಶದ್ರೋಹದ ಅಡಿಯಲ್ಲಿ ಜೈಲಲ್ಲಿ ಇಟ್ಟಿದ್ರು. ಕೋರ್ಟಲ್ಲಿ ಕೊಡಿ ಸಾಕ್ಷಿ ಅಂದಾಗ ಏನೂ ಸಿಗ್ಲಿಲ್ಲ. ಅವ್ರಿಗೀಗ ಬೇಲ್ ಸಿಕ್ಕಿದೆ. ಅವರು ಈ ದೇಶದ ಮಕ್ಕಳು ಸತ್ತು ಹೋಗಿದ್ದಾರೆ. ಯಾಕೆ ಸತ್ತು ಹೋದ್ರು? ನೀಟ್ ಪರೀಕ್ಷೆಯ ಪೇಪರ್ಗಳು ಲೀಕ್ ಆಗಿ ಮನನೊಂದು ಡಿಪ್ರೆಷನ್ಗೆ ಹೋಗಿ 20ಕ್ಕೂ ಹೆಚ್ಚು ಮಕ್ಕಳು ಪ್ರಾಣ ಕಳ್ಕೊಂಡಿದ್ದಾರೆ. ಲಕ್ಷಾಂತರ ಜನ ಮಕ್ಕಳಿಗೆ ಅನಾನುಕೂಲ ಆಗಿದೆ. ಸಾವಿರಾರು ಮಕ್ಕಳು ಅದರ ಭರವಸೆಯನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ. ಡಾಕ್ಟರ್ ಆಗಬೇಕು ಅಂತ ಹೊರಟವರು ಸ್ಮಶಾನಗಳಲ್ಲಿ ಹೆಣಗಳಾದರು. ಅದನ್ನು ವಿರೋಧಿಸಿ ಅದಕ್ಕೆ ಹೊಣೆಗಾರಿಕೆಯನ್ನ ಹೊರಿಸಬೇಕು. ಸರ್ಕಾರ ಜವಾಬ್ದಾರಿ ತೆಗೆದುಕೊಳ್ಳಬೇಕು. ಈ ದೇಶದ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ ಪಟ್ಟು ಹಿಡಿದು ಕಾಕ್ರೋಚ್ ಜನತಾ ಪಾರ್ಟಿಯ ಲೇಬಲ್ ಅಡಿಯಲ್ಲಿ ಸೋನಂ ವಾಂಗ್ಚುಕ್ ಕಳೆದ 20 ದಿನಗಳಿಂದ ಉಪವಾಸ ಸತ್ಯಾಗ್ರಹ ಮಾಡುತ್ತಿದ್ದಾರೆ. ಅಮರನಾಥ ಉಪವಾಸ ಸತ್ಯಾಗ್ರಹ. ಒಂದು ತೊಟ್ಟು ನೀರು ಬಿಟ್ಟರೆ ಬೇರೆ ಏನು ತಗೊಳ್ತಿಲ್ಲ. ಕೇವಲ ನೀರಷ್ಟೇ. ಒಂದೇ ಒಂದು ಅನ್ನದ ಅಗಳು ಸಹ ಅವ್ರ ಬಾಯಿಗೆ ಹೋಗಿಲ್ಲ. ಆದರೆ ಈ ಮೋದಿ ಸರ್ಕಾರಕ್ಕೆ ನಾನಾಗ್ಲೇ ಹೇಳದಂಗೆ 2002ರ ಗುಜರಾತ್ ನರಮೇಧವನ್ನು ಕಂಡು ಬಂದವರಿಗೆ ಇದ್ಯಾವುದು ದೊಡ್ಡ ಹಿಂಸೆ ಅನ್ಸೋದೇ ಇಲ್ಲ. ಮಾನವೀಯತೆ ಅನ್ನೋದು ಇರೋದಕ್ಕೆ ಸಾಧ್ಯನೇ ಇಲ್ಲ. ಸೋನಂ ವಾಂಗ್ಚುಕ್ ಅಲ್ಲಿ ಮಲಗಿದ್ರೆ ಇವರು ಆರಾಮಾಗಿ ಫಾರಿನ್ ಟ್ರಿಪ್ಗಳನ್ನ ಹೊಡ್ಕೊಂಡು ಕಿಚಿ ಅಂತ ಕಿಸಿಕೊಂಡು ಲೇಡಿ ಪ್ರಧಾನಮಂತ್ರಿಗಳಿಗೆ ಚಾಕ್ಲೇಟು ಟಾಫಿಗಳನ್ನ ಕೊಟ್ಕೊಂಡು ಎಂಜಾಯ್ ಮಾಡ್ಕೊಂಡು ಓಡಾಡ್ತಿದ್ದಾರೆ ಈಗಿನ ಪ್ರಧಾನಿ ನರೇಂದ್ರ ಮೋದಿ. ಇನ್ನು ಈ ದೇಶದ ಗೃಹ ಮಂತ್ರಿ ಸಾಯ್ತಿದೀಯಾ, ನನಗೆ ಕಾಣುವ ಹಾಗೆ ಸಾಯಿ ಅನ್ನೋ ರೀತಿಯಲ್ಲಿ ನಿನ್ನೆ ಮೊನ್ನೆ ಎಲ್ಲ ಆ ಇಡೀ ಪ್ರದೇಶದಲ್ಲಿ ಆ ಉಪವಾಸ ಸತ್ಯಾಗ್ರಹ ಮಾಡ್ತಿರೋ ವ್ಯಕ್ತಿಯ ಸುತ್ತ 10 ಕ್ಯಾಮ್ರಾಗಳನ್ನ ಹಾಕಿದ್ದಾರೆ. ಬರೀ ಕ್ಯಾಮ್ರಾಗಳನ್ನ CCTV ತರ ಹಾಕಿರೋದಲ್ಲ, ಒಬ್ಬ ಕ್ಯಾಮ್ರಾಮ್ಯಾನ್ ಅನ್ನ ನಿಲ್ಲಿಸಿ ಲೈವ್ ರೆಕಾರ್ಡಿಂಗ್ ಮಾಡ್ತಾ ಇದ್ದಾರೆ. ಮತ್ತು ಅವರ ಭಕ್ತರು ನೀಚಾತಿ ನೀಚ ಗುಣ ಉಳ್ಳಂತಹ ಬಿಜೆಪಿ ಸಪೋರ್ಟರ್ಸ್, RSS ಸಪೋರ್ಟರ್ಸ್, ಸಂಘ ಪರಿವಾರದವರು ಏನು ಹೇಳ್ತಿದ್ದಾರೆ? ಸಾಯ್ಲಿ, ಡ್ರಾಮಾ ಮಾಡ್ತಿದ್ದಾನೆ, ರಾತ್ರಿ ಹೊತ್ತು ಊಟ ಮಾಡ್ತಾನೆ. ಇವ್ರ ಯೋಗ್ಯತೆಗಳು ನೋಡ್ರಿ, ಛೀ. 5ನೇ ದಿನಕ್ಕೆ 1000 ಕಿಲೋಮೀಟರ್ ವರೆಗೆ ಹೋಗುವಂತಹ ಪ್ರಧಾನಿಯಲ್ಲಿ ಕೇವಲ 1 ಕಿಲೋಮೀಟರ್ ದೂರದಲ್ಲಿರುವಂತಹದ್ದು ಪ್ರಧಾನಿ ನರೇಂದ್ರ ಮೋದಿ ಮನೆ ಮತ್ತು ಈ ಪ್ರತಿಭಟನಾ ಸ್ಥಳ. ಅಷ್ಟೇ ದೂರ ಇರೋದು. ಆಲ್ಮೋಸ್ಟ್ ಹೆಚ್ಚು ಕಡಿಮೆ ಇರಬಹುದು. 2 ಕಿಲೋಮೀಟರ್ ಅಂತಾನೆ ಇಟ್ಕೊಳ್ಳಿ. ಜಂತರ್ ಮಂತರ್ಗೂ ಪ್ರಧಾನಮಂತ್ರಿಗಳ ಅಧಿಕೃತ ನಿವಾಸಕ್ಕೂ. ಪ್ರಧಾನಿ ಹೋಗೋದಿರ್ಲಿ, ಮಂತ್ರಿನ ಕಳಿಸೋದಿರ್ಲಿ, ರಾಜ್ಯ ಮಂತ್ರಿನ ಕಳಿಸೋದಿರ್ಲಿ, ಒಬ್ಬ ಕ್ಲರ್ಕ್ ಅನ್ನು ಸಹ ಅಲ್ಲಿಗೆ ಕಳಿಸಿ ಏನು ನಿಮ್ಮ ಬೇಡಿಕೆ ನಾವು ಈಡೇರಿಸುವ ಪ್ರಯತ್ನ ಮಾಡ್ತೀವಿ, ಅದನ್ನ ಪರಿಶೀಲನೆ ಮಾಡ್ತೀವಿ, ಸದ್ಯಕ್ಕೆ ನೀವು ಉಪವಾಸವನ್ನು ತೊರೀರಿ. ಇಲ್ಲವೇ ಇಲ್ಲ, ಆ ಪ್ರಯತ್ನನೇ ಇಲ್ಲ. ದೊಡ್ಡ ಸೆಲೆಬ್ರಿಟಿಗಳು ಸಹ ಅಪೀಲ್ ಮಾಡ್ತಿದ್ದಾರೆ. ಏನು ಕಾನ್ಶಿಯಸ್ ಇರುವಂತಹ ಸೆಲೆಬ್ರಿಟಿಗಳು, ಕಾನ್ಶಿಯಸ್ ಇರುವಂತಹ ವ್ಯಕ್ತಿಗಳು, ಹೋರಾಟಗಾರರು ಕೇಳ್ತಾ ಇದ್ದಾರೆ, ನೀವು ಈ ಅಮಾನವೀಯ ಸರ್ಕಾರದ ಮುಂದೆ ಸತ್ರು ಸಹ ಅವ್ರು ಕೇರ್ ಮಾಡಲ್ಲ. ನಿಮ್ಮ ಜೀವ ಅಮೂಲ್ಯವಾದದ್ದು. ನೀವು ಬದುಕಿದ್ರೆ ಹೋರಾಟವನ್ನು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ಬೋದು. ದಯವಿಟ್ಟು ಏನಾದ್ರು ತಿಂದು ಕುಡಿದು ಉಪವಾಸವನ್ನ ಮುಗಿಸಿ ಅಂತ ಹೇಳ್ತಿದ್ದಾರೆ.
ಇನ್ನೂ ಕೆಲವರು ಇದ್ದಾರೆ ಒಂದಷ್ಟು ನೀಚಾತಿ ನೀಚ, ಆ, ಅದೇ ಸೆಲೆಬ್ರಿಟಿಗಳು, ಅದೇ ಸೂಪರ್ ಸ್ಟಾರ್ಗಳು ಬಿಜೆಪಿಯ ಬೂಟ್ ನೆಕ್ಕೊಂಡು, ಬಿಜೆಪಿಗೆ ಹೆದರ್ಕೊಂಡು, ಬಿಜೆಪಿ ಗುಲಾಮಗಿರಿ ಮಾಡಿಕೊಂಡು, RSS ಗುಲಾಮಗಿರಿ ಮಾಡ್ಕೊಂಡಿರೋರು ಇದ್ದಾರೆ. ಅವರು ಸೈಲೆಂಟ್ ಆಗಿದ್ದಾರೆ. ಬಟ್ ಮಾನವೀಯ ಮೌಲ್ಯ ಉಳ್ಳಂತಹ ಪ್ರತಿಯೊಬ್ಬರು ಸಹ ಅಪೀಲ್ ಮಾಡ್ತಾ ಇದ್ದಾರೆ. ಸೊ ಈಗ ಸ್ಪಷ್ಟವಾಗಿ ನಿಮ್ಗೆ ಗೊತ್ತಾಗತ್ತೆ ಹಿಂದಿನ ಸರ್ಕಾರಗಳು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಿದ್ರು ಅಂತ. ಮನಮೋಹನ್ ಸಿಂಗ್ ಸರ್ಕಾರನೂ ಅಷ್ಟೇನೆ, ಅಣ್ಣಾ ಹಜಾರೆ ಉಪವಾಸಕ್ಕೆ ಕೂತಾಗ ಮಂತ್ರಿಗಳನ್ನೇ ಕಳಿಸಿದ್ರು, ಹೋಗಿ ಉಪವಾಸ ಅವರಿಗೆ ವಾಪಸ್ ತಗೊಳಕ್ ಹೇಳಿ, ಭರವಸೆಗಳನ್ನು ಈಡೇರಿಸುವಂತಹ ಭರವಸೆ ಕೊಟ್ಟು ಬನ್ನಿ ಅಂತ. ಇಲ್ಲ, ಈಗಿಲ್ಲ, ಆ ನೆಲೆನೇ ಇಲ್ಲ. ಇನ್ನೊಬ್ಬರ ಸಾವಿನಲ್ಲಿ ಖುಷಿ ಪಡುವಂತಹ ಮನಸ್ಥಿತಿಗಳೇ ಹೆಚ್ಚಿರೋದೀಗ. ಅಂತಹ ಮನಸ್ಥಿತಿಗಳು ತುಂಬೋಗಿದ್ದಾವೆ ಅಷ್ಟೇ. ಸೊ ಇದಿಷ್ಟು 1984ರಲ್ಲಿ ಈಗಿನ ಸೋನಂ ವಾಂಗ್ಚುಕ್ ಅವರ ಉಪವಾಸ ಇದೆಯಲ್ಲ, ಅದೇ ರೀತಿ ಅಂದು ಅವರ ತಂದೆ ಸೋನಂ ವಾಂಗ್ಯಾಲ್ ಉಪವಾಸ ಮಲಗಿದ್ದಾಗ ಇಂದಿರಾ ಗಾಂಧಿ ತೋರಿಸಿದಂತಹ ಒಂದು ಏನಂತೀರಿ ಮಾನವೀಯವಾದಂತಹ ಒಂದು ನಡೆ, ಮತ್ತು ಈಗಿನ ಅಮಾನವೀಯವಾದಂತಹ ಸಾಯ್ಲಿ ಬಿಡು ಅದನ್ನ ನಾವು ಲೈವ್ ನೋಡ್ತೀವಿ ಅಂತ ಕ್ಯಾಮ್ರಾ ಹಾಕೊಂಡು ಕೂತಿರುವಂತಹ ಸರ್ಕಾರಕ್ಕೂ ಇರುವ ವ್ಯತ್ಯಾಸ ಮತ್ತು ಈಗಿನ ಜನರ ಮನಸ್ಥಿತಿ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.